ಆಕ್ಷನ್ ಸೀಕ್ವೆನ್ಸು ಮತ್ತು ಚೇಸ್ಗೆ ಮಾತ್ರ ಇದೆಯಾ? ಪ್ರೊಡ್ಯೂಸರು ಮತ್ತು ಸ್ಟಂಟ್ ಡೈರೆಕ್ಟರ್ಗೆ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಸೇಫ್ಟಿ ಮೆಷರ್ಸ್ ನೋಡಬೇಕು. ಲೈಫ್ ಇನ್ವಾಲ್ವ್ ಆಗಿದೆ. ನಿರ್ಮಾಪಕರ ಕೂಸು ಇದು. ಆ ಸಿನಿಮಾ ನಿಂತೋದ್ರೆ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ? Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಯಾವ ಕ್ರಾಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸ್ಟಂಟ್ ಡೈರೆಕ್ಷನ್. ಸ್ಟಂಟ್ ಡೈರೆಕ್ಷನ್ ಅನ್ನೋ ಕ್ರಾಫ್ಟ್ ಬಗ್ಗೆ ಮಾತಾಡ್ತೀನಿ. ಏನಿದು ಸ್ಟಂಟ್ ಡೈರೆಕ್ಷನ್? ಸ್ಟಂಟ್ ಡೈರೆಕ್ಷನ್ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಸಿನಿಮಾ ಅಲ್ಲಿ ಏನೇನು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಫಸ್ಟು ಎಷ್ಟು ನಂಬರ್ ಆಫ್ ಫೈಟ್ಸ್ ಇದೆ, ಎಷ್ಟು ನಂಬರ್ ಆಫ್ ಚೇಸ್ಗಳಿದೆ, ಅದಾದಮೇಲೆ ಸ್ಟಂಟ್ ಬರೀ ಆ್ಯಕ್ಷನ್ ಸೀಕ್ವೆನ್ಸು ಮತ್ತು ಚೇಸ್ಗೆ ಮಾತ್ರ ಇದೆಯಾ, ಅಥವಾ ಹೀರೋ ಎಂಟ್ರಿಗೆ ವಿಲನ್ ಎಂಟ್ರಿಗೆ ಸ್ಟಂಟ್ಗಳಿದ್ದಾವ? ಇದನ್ನೆಲ್ಲ ಫಸ್ಟೇ ಡೈರೆಕ್ಟ್ರು, ಪ್ರೊಡ್ಯೂಸರು, ಸಿನಿಮಾಟೋಗ್ರಾಫರು, ಸ್ಟಂಟ್ ಕೋಆರ್ಡಿನೇಟರ್ ಆ ಸ್ಟಂಟ್ ಡೈರೆಕ್ಟರ್ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಬೇಕು. ಯಾಕೆ ಅಂದರೆ ಸ್ಟಂಟ್ಗೆ ತುಂಬ ಟೆಕ್ನಿಕಾಲಿಟೀಸ್ ಇನ್ವಾಲ್ವ್ ಆಗಿರುತ್ತೆ, ಅದ್ರ ಜೊತೆಗೆ ತುಂಬ ಎಕ್ವಿಪ್ಮೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ಎಷ್ಟು ನಂಬರ್ ಆಫ್ ಪೀಪಲ್ ಈ ಸ್ಟಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಫಸ್ಟ್ ಫೈಟಲ್ಲಿ ಎಷ್ಟು ಜನ, ಸೆಕೆಂಡ್ ಫೈಟಲ್ಲಿ ಎಷ್ಟು ಜನ, ಥರ್ಡ್ ಫೈಟಲ್ಲಿ ಎಷ್ಟು ಜನ, ಯಾವ ರೀತಿ ಬರೀ ಹ್ಯೂಮನ್ ಫೈಟ್ಸಾ ಇದು, ಎಕ್ಸ್ಪ್ಲೋಷನ್ಸ್ ಇನ್ವಾಲ್ವ್ ಆಗಿದೆಯಾ, ಅಥವಾ ವೆಹಿಕಲ್ಸ್ ಬೈಕ್ಸ್ನ ಏನಾದರೂ ಹಾರಿಸ್ತಾ ಇದ್ದೀರಾ, ಅಥವಾ ಕಾರ್ದು ಡ್ರಿಫ್ಟ್ಸ್ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲಾದರೂ ಹೋಗಿ ಒಂದು ಅಪ್ಪಳಿಸೋ ಅಂಥ ಸೀನ, ಅಥವಾ ಮೇಲಿಂದ ಯಾವುದೋ ಸ್ಕೈ ಸ್ಕ್ರೇಪರಿಂದ ಡೈವ್ ಹೊಡೆಯೋಂಥ ಸೀನ, ಇದನ್ನೆಲ್ಲ ಕರೆಕ್ಟಾಗಿ ಯಾಕೆ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಫಸ್ಟೇ ಲಿಸ್ಟ್ ಡೌನ್ ಮಾಡಿಕೊಂಡು ಸ್ಟಂಟ್ ಡೈರೆಕ್ಟ್ರು ಒಬ್ಬರು ಪ್ರೊಡ್ಯೂಸರ್ ಹತ್ರ, ಡೈರೆಕ್ಟ್ರ್ ಹತ್ರ ಹೇಳಬೇಕಾಗ್ತದೆ. ಅದಾದಮೇಲೆ ಅದನ್ನೆಲ್ಲ ಪ್ರೊಡ್ಯೂಸರು ಪ್ರೊಕ್ಯೂರ್ ಮಾಡಿಕೊಟ್ಟ ಮೇಲೆ ಸೇಫ್ಟಿ ಮೆಷರ್ಸ್ ನೋಡಬೇಕು. ಯಾಕೆಂದರೆ ಸ್ಟಂಟ್ ಡೈರೆಕ್ಟರ್ ಹತ್ರ ಒಂದು ಟೀಮ್ ಇರುತ್ತೆ. ಆ ಟೀಮು ಫೈಟರ್ಸ್ ಅಂತ ಕರಿತೀವಿ. ಆ ಫೈಟರ್ಸ್ ಎಲ್ಲ ಫುಲ್ಲಿ ಟ್ರೈನ್ಡ್ ಇರ್ತಾರೆ. ಅವರು ದಿನನಿತ್ಯ ಅಭ್ಯಾಸಗಳನ್ನ ಮಾಡಿ ಫುಲ್ಲಿ ಟ್ರೈನ್ಡ್ ಇರ್ತಾರೆ. ವೆರಸ್ ಆರ್ಟಿಸ್ಟ್ಗಳಿಗೆ ಒಂದು ಸಿನಿಮಾಗೋಸ್ಕರ ಟ್ರೈನ್ ಮಾಡ್ಬೋದು, ಅದು ಬಿಟ್ಟರೆ ಆ ಸೀನ್ಗೋಸ್ಕರ ಟ್ರೈನ್ ಮಾಡ್ಬೋದು. ಬಿಟ್ಟರೆ ಆರ್ಟಿಸ್ಟ್ಗಳು ಡೈಲಿ ಬಂದು ಫೈಟ್ ಸೀಕ್ವೆನ್ಸ್ನ ಟ್ರೈನ್ ಮಾಡ್ತಾ ಇದ್ದಾರೋ ಇಲ್ವೋ, ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಏನಾಗುತ್ತೆ, ಆರ್ಟಿಸ್ಟುದು ಸೇಫ್ಟಿ ನೋಡಬೇಕು ಅವರು, ಫೈಟರ್ಸ್ದು ಸೇಫ್ಟಿ ನೋಡಬೇಕು ಅವರು, ಮತ್ತು ಇಡೀ ತಂಡದ ಸೇಫ್ಟಿ ನೋಡಬೇಕು. ಯಾಕೆಂದರೆ ಎಕ್ಸ್ಪ್ಲೋಷನ್ ಆದರೆ ಅಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರಲ್ವ. ಅದರಿಂದ ಪ್ರೊಡ್ಯೂಸರು ಮತ್ತು ಸ್ಟಂಟ್ ಡೈರೆಕ್ಟ್ರಿಗೆ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಏನಿದು ಸ್ಟಂಟ್ ಡೈರೆಕ್ಟ್ರ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಯಾಕೆ ಅಂದರೆ ಹರ್ಟ್ ಆಗೋವಂಥದ್ದು ಅಥವಾ ಏಟಾಗೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರೋದು ಸ್ಟಂಟ್ ಅಥವಾ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇರೋದು ಅಂದರೆ ಸೇಫ್ಟಿ ಮೆಷರ್ಸ್ನ ಫಸ್ಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ, ಸ್ಟಂಟ್ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇರ್ತಾರೆ, ಅವರು ಸ್ಟಂಟ್ ಮಾಸ್ಟ್ರ್ ಇರ್ತಾರೆ, ಸ್ಟಂಟ್ ಮಾಸ್ಟ್ರ್ ಜೊತೆಗೆ ಅಸಿಸ್ಟೆಂಟ್ಗಳಿರ್ತಾರೆ, ಸುಮಾರು ಜನ ಇರ್ತಾರೆ. ಆಮೇಲೆ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಯೂಸ್ ಆಗುತ್ತೆ ಈ ನಡುವೆ. ಏನು ರೋಪ್ಸ್ ಯೂಸ್ ಮಾಡ್ತಾರೆ. ಮುಂಚೆ ಫಾರ್ ಎಕ್ಸಾಂಪಲ್ ನಿಮ್ಮದು ಲಾಕಪ್ ಡೆತ್ತಲ್ಲಿ ಆ ಬೈಕ್ ಹಾರಿಸೋದು ಎಲ್ಲ ರ್ಯಾಂಪಿಂದ ಬಂದು ಸೀದಾ ಬೈಕ್ ಹಾರಿಸಿ ಬಸ್ ಮೇಲಿಂದ ಬಂದು ಕೆಳಗೆ ಬೀಳೋರು. ಅಲ್ಲಿ ಯೂಸ್ ಮಾಡೋಕ್ಕೆ ಅಂಥ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಬಟ್ ಈಗ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಬಂದಿದೆ. ರೋಪ್ ಬಂದಿದೆ, ಇನ್ನೊಂದು ಬಂದಿದೆ, ಪುಲ್ ಮಾಡೋ ಅಂಥ ಫೆಸಿಲಿಟೀಸ್ ಬಂದಿದೆ, ಅದಕ್ಕಾದಂಥ ಮೆಷಿನರೀಸ್ ಬಂದಿದ್ದಾವೆ ಎಷ್ಟೊಂದು. ಆಮೇಲೆ ಸ್ಟಂಟ್ ಡೈರೆಕ್ಟರ್ ಆದವರು ತುಂಬ ಕೇರ್ಫುಲ್ಲಾಗಿ ಏನೆಲ್ಲ ನೋಡಬೇಕು ಅಂದರೆ ಆ ಬೆಡ್ಗಳಿದಾವ, ಅವ್ರು ಬಿದ್ದಾಗ ಅದ್ರ ಮೇಲೆ ಬೀಳೋಕ್ಕೆ, ಪ್ಲಸ್ ಯಾವ್ಯಾವ ರೀತಿ ಸೇಫ್ಟಿ ರೋಪ್ಗಳನ್ನ ಕಟ್ಟಿದ್ದಾರೆ ಆರ್ಟಿಸ್ಟ್ಗಳಿಗೆ, ಅದನ್ನೆಲ್ಲ ನೋಡಬೇಕು. ಅದಲ್ಲದೆ ಆ್ಯಂಬುಲೆನ್ಸ್ ಬಂದಿದೆಯಾ ಸೆಟ್ಟಲ್ಲಿ, ಯಾಕೆಂದರೆ ಏನಾದರೂ ಏಟಾದರೆ ಆ್ಯಂಬುಲೆನ್ಸಲ್ಲಿ ಡಾಕ್ಟ್ರ್ ಇದ್ದಾರಾ, ಫಸ್ಟ್ ಏಡ್ ಮಾಡೋಕ್ಕೆ ಎಲ್ಲ ಇದೆಯಾ, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆಯಾ, ಫೈರ್ ಸೀಕ್ವೆನ್ಸ್ ಇದೆ ಅಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕಾಗುತ್ತೆ. ಆಮೇಲೆ ಚಿಕ್ಕ ಪುಟ್ಟ ಥಿಂಗ್ಸು, ಮರಳು ತಂದಿಡೋದ್ರಿಂದ ಹಿಡಿದು, ನೀರಿನ ಡ್ರಮ್ ತಂದಿಡೋದ್ರಿಂದ ಹಿಡಿದು, ಬಕೆಟ್ಗಳು ಇಡೋದ್ರಿಂದ ಹಿಡಿದು, ಒಂದು ಗೋಣಿಚೀಲ, ಒದ್ದೆ ಗೋಣಿಚೀಲ, ಒಬ್ಬಂಗೆ ಯಾರಿಗೋ ಫೈರ್ ಅಂಟ್ಕೊಂಡ್ಬಿಡ್ತು, ಫೈರ್ ಅಂಟ್ಕೊಂಡು ಅವ್ನು ಓಡೋಗ್ತಾ ಇದ್ದಾನೆ ಅಂದಾಗ ಅವನಿಗೆ ಆ ಫೈರು ನಿಲ್ಲಿಸ್ಬೇಕು ಅಂದರೆ ಇಮ್ಮಿಡಿಯೇಟಾಗಿ ಒದ್ದೆ ಗೋಣಿಚೀಲಗಳಿರಬೇಕಾಗುತ್ತೆ. ಅಂದರೆ ಎಲ್ಲ ಥರ ಸೇಫ್ಟಿ ಮೆಷರ್ಸ್ ತೊಗೊಂಡಿರ್ತಾರೆ. ಅದಕ್ಕೊಂದು ಬಟ್ಟೆ ಹಾಕಿರ್ತಾರೆ, ಕೆಮಿಕಲ್ ಹಾಕಿರ್ತಾರೆ, ಅದ್ರ ಮೇಲೆ ಬೆಂಕಿ ಹಾಕಿರ್ತಾರೆ, ಇಲ್ಲ ಅಂತಲ್ಲ. ಲೈಫ್ ಇನ್ವಾಲ್ವ್ ಆಗಿದೆ, ಲೈಫ್ದು ಥ್ರೆಟ್ ಆಗುತ್ತೆ, ಅದರಿಂದ ಸೇಫ್ಟಿ ಮೆಷರ್ಸ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಇಷ್ಟೇನಾ ಅಂತಂದರೆ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ಬ್ರೇಕಿಂಗ್ ಸೀಕ್ವೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಆ ಗ್ಲಾಸ್ ಬ್ರೇಕಿಂಗ್ ಸೀಕ್ವೆನ್ಸಲ್ಲಿ ಸಿನಿಮಾಗೋಸ್ಕರ ಅಂತಲೇ ಶುಗರ್ ಗ್ಲಾಸ್ ಅಂತ ಸಿಗ್ತದೆ. ಅದನ್ನು ಹೇಳ್ತಾರೆ ಎಷ್ಟೋ ಜನ ಸ್ಟಂಟ್ ಮಾಸ್ಟರ್ಗಳು ಹೇಳ್ತಾರೆ, ಸರ್ ಶುಗರ್ ಗ್ಲಾಸ್ ತರಿಸ್ಕೊಡಿ ಅಂತ.
ನಾವು ಇಲ್ಲ ಅಂತ ಅಲ್ಲಿ ಕಾಂಪ್ರಮೈಸ್ ಆದರೆ ಏನಾಗುತ್ತೆ ಗೊತ್ತಾ, ಬೇರೆ ಗ್ಲಾಸ್ಗಳನ್ನ ತೊಗೊಂಬಂದು ನಿಲ್ಲಿಸಿ ತೆಳ್ಳಗಿರೋ ಗ್ಲಾಸು ಹೊಡಿಬೋದು ಅಂತ ಮಾಡಿ ಎಷ್ಟೋ ಜನ ಸ್ಟಂಟ್ ಅಸಿಸ್ಟೆಂಟ್ಗಳಿಗೆ ಅಂದರೆ ನಮ್ಮ ಫೈಟರ್ಸ್ಗಳಿಗೆ ಏಟಾಗಿ ಕೈ ಕಟ್ಟಾಗಿ ಕಾಲು ಕಟ್ಟಾಗಿ ರಕ್ತ ಬಂದಿರೋ ಅಂಥ ಉದಾಹರಣೆಗಳು ತುಂಬ ಇದ್ದಾವೆ. ಅದರಿಂದ ಪ್ರೊಡ್ಯೂಸರ್ಗಳಿಗೆ ಅನ್ನದಾತರಿಗೂ ಒಂದು ರಿಕ್ವೆಸ್ಟ್ ಕೇಳ್ಕೊತಾ ಇರೋದೇನು ಅಂದರೆ, ಅವ್ರು ಏನು ಎಕ್ವಿಪ್ಮೆಂಟ್ ಕೇಳ್ತಾರೋ ಸೇಫ್ಟಿಗೋಸ್ಕರ, ಯಾಕೆಂದರೆ ಲೈಫ್ ಈಸ್ ಇನ್ವಾಲ್ವ್ಡ್. ಇಲ್ಲಿ ನಿಮ್ಮ ಮನಿ ಹೆಂಗೆ ಇನ್ವಾಲ್ವ್ ಆಗಿದೆಯೋ ಸಿನಿಮಾ ಮೇಕಿಂಗಲ್ಲಿ, ಅಲ್ಲಿ ಲೈಫ್ ಇನ್ವಾಲ್ವ್ ಆಗಿದೆ. ಸೊ ಆರ್ಟಿಸ್ಟ್ಗಳ ಸೇಫ್ಟಿನೂ ಇಂಪಾರ್ಟೆಂಟ್. ಸೊ ಏನು ಆ ಆರ್ಟಿಸ್ಟು ಇದಕ್ಕಿಂತ ಮುಂಚೆ ಗ್ಲಾಸ್ ಬ್ರೇಕ್ ಮಾಡಿರ್ತಾರ, ಅವರೇನು ಕರಾಟೆ ಕುಂಫು ಚಾಂಪಿಯನ್ನ ಅಲ್ಲ, ಅವರು ಆ್ಯಕ್ಟರ್. ಸೊ ಏನೋ ಒಂದು ಸ್ಟಂಟಲ್ಲಿ ಟ್ರೈನ್ ಆಗಿದ್ರು ವಿ ಕೆನಾಟ್ ಟೇಕ್ ದ ರಿಸ್ಕ್. ಅವ್ರಿಗೆ ಅದೇನು ಶುಗರ್ ಗ್ಲಾಸ್ ಬೇಕು ಅಂತಾರೆ, ಅದು ಕೊಡಿಸ್ಬೇಕಾಗ್ತದೆ. ಸೇಫ್ಟಿ ಮೆಷರ್ಸ್ಗೆ ಏನೇನು ಹೇಳಿದ್ದಾರೆ ಅವರು, ಆ್ಯಂಬುಲೆನ್ಸು, ಫೈರ್ ಎಂಜಿನ್ನು, ಅದು ಇದು ಎಲ್ಲ ನಿಲ್ಲಿಸ್ಕೋಬೇಕಾಗತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ದಿಸ್ ಈಸ್ ಯುವರ್ ಬೇಬಿ, ನಿರ್ಮಾಪಕರ ಕೂಸು ಇದು. ಸೊ ಎಲ್ಲ ಯೂನಿಟಲ್ಲಿರೋವಂಥ ಎಲ್ಲರದ್ದು ಸೇಫ್ಟಿ ಜವಾಬ್ದಾರಿ ಪ್ರೊಡ್ಯೂಸರ್ದಾಗ್ತದೆ. ಅದನ್ನು ಗೈಡ್ ಮಾಡಬೇಕಾಗಿರೋರು ಸ್ಟಂಟ್ ಡೈರೆಕ್ಟರ್. ಸ್ಟಂಟ್ ಡೈರೆಕ್ಟರ್ನ ಒಂದು ಕ್ರಾಫ್ಟ್ ಅನ್ನೋದಕ್ಕಿಂತ ನಾನು ಆ ಕ್ರಾಫ್ಟ್ ಜೊತೆಗೆ ಇಷ್ಟೊಂದು ಸೇಫ್ಟಿ ಮೆಷರ್ಸ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನದ ಜೀವ ಕಳ್ಕೊಂಡಿರೋದು, ಕೈ ಕಳ್ಕೊಂಡಿರೋದು, ಕಾಲು ಕಳ್ಕೊಂಡಿರೋಂಥ ಉದಾಹರಣೆಗಳು ತುಂಬ ಇದ್ದಾವೆ. ಆದ್ದರಿಂದ ಇದು ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ. ಅದಾದಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಡೈರೆಕ್ಟರ್ಗಳು ಹೇಳ್ತಾರೆ, ಸ್ಟಂಟ್ ಡೈರೆಕ್ಟರ್ಗಳು ಹೇಳ್ತಾರೆ, ಸ್ಟಂಟ್ ಮಾಸ್ಟರ್ ಹೇಳ್ತಾರೆ, ಸರ್ ಬೇಡ ಬಿಡಿ ಸರ್ ಡೂಪ್ ಹಾಕ್ಬಿಡೋಣ, ಇಲ್ಲ ರಿಯಲಿಸ್ಟಿಕ್ ಆಗಿ ಬರುತ್ತೆ ನಾನೇ ಮಾಡ್ತೀನಿ ಅಂತ ರಿಸ್ಕ್ ತೊಗೊಂಡ್ರೆ, ಒಂದು ಏಟ್ ಮಾಡಿಕೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿ, ನಾನು ಬೇಡ ಅನ್ನಲ್ಲ, ಉದಾಹರಣೆಗಳಿದ್ದಾವೆ, ಪ್ರಾಕ್ಟೀಸ್ ಮಾಡಿ ಎಂತೆಂಥ ಅಷ್ಟಂತೂ ಎಲ್ಲ ಮಾಡಿದು ಉದಾಹರಣೆಗಳಿದ್ದಾವೆ. ಬಟ್ ಅವ್ರು ಹೇಳಿದಾಗ ಅದನ್ನ ಗಮನ ಕೊಟ್ಟು, ಹೌದಾ ಆಯಿತು ಇನ್ನೊಬ್ಬರು ಆರ್ಟಿಸ್ಟ್ನ ಹಾಕ್ತೀವಿ, ನಾವು ಫೈಟರ್ನ ಹಾಕ್ತೀವಿ, ಡ್ಯೂಪ್ ಹಾಕ್ತೀವಿ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ಅದು ರಿಸ್ಕ್ ತೊಗೊಂಡು ಮಾಡೋದು ಬೇಡ ಅಂತ. ಫಾರ್ ಎಕ್ಸಾಂಪಲ್ ನೀವೇ ಅರ್ಥ ಮಾಡ್ಕೊಳ್ಳಿ ಆರ್ಟಿಸ್ಟ್ಗಳು ಏನು ಅಂದರೆ, ಅದು ಮಾಡ್ತಾ ನೀವೇನಾದರೂ ಕಾಲು ಮುರ್ಕೊಂಬಿಟ್ರೆ, ನಿಮ್ಮ ಕಾಲು ಸರಿ ಹೋಗೋಕ್ಕೆ ಇನ್ನು 6 ತಿಂಗಳು 1 ವರ್ಷ ಆದರೆ ಅಲ್ಲಿ ತನಕ ಆ ಸಿನಿಮಾ ನಿಂತೋಗ್ತದೆ. ಆ ಸಿನಿಮಾ ನಿಂತೋದ್ರೆ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ, ಅದನ್ನೆಲ್ಲ ಯೋಚನೆ ಮಾಡಿ. ಅದಾದಮೇಲೆ ಸ್ಟಂಟ್ ಡೈರೆಕ್ಷನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದವ್ರು ಯಾರು ಅಂತ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ಜಾಕಿ ಚಾನ್ ಅವರು ಬರೋಕ್ಕಿಂತ ಮುಂಚೆ ಏನಾಗ್ತಾಯಿತ್ತು ಅಂದರೆ, ಹೀರೋ ಮತ್ತು ವಿಲನ್ನು ಇಬ್ಬರು ಫೈಟ್ ಮಾಡ್ತಾಯಿದ್ರೆ, ಕುಂಫು ಫೈಟ್ ಮಾಡ್ತಾಯಿದ್ರೆ, ಹಿಂದೆಗಡೆ ಜನ ಬರೀ ಕೈ ಕಾಲು ಆಡಿಸ್ಕೊಂಡು ಹಿಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮೂವ್ ಮಾಡ್ತಾಯಿದ್ರು. ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ನೋಡಿದ್ರು ನಿಮ್ಗೆ ಅನಿಸುತ್ತೆ, ಹಳೆ ಸಿನಿಮಾಗಳು ನೋಡಿದ್ರೆ ಏನಾಗುತ್ತೆ, ಇಬ್ಬರು ಹೊಡೆದಾಡ್ತಾ ಇದ್ದಾರೆ ಅಂದರೆ ಆ ಅಂತ ಈ ಕಡೆ ಆ ಕಡೆ 4-6 ಜನ ಓಡಾಡ್ತಾ ಇರ್ತಾರೆ. ಬಟ್ ಲಾಜಿಕ್ ಯಾವಾಗ ಎಲ್ಲ ಸೇರ್ಕೊಂಡು ಇವ್ನು ಒಬ್ಬಂಗೆ ಹೊಡೆದ್ಬಿಟ್ರೆ ಒಂದು ಮುಗ್ದೇ ಹೋಗಿರೋದಲ್ಲ ಫೈಟು, ಹೀರೋ ಕಥೆನೇ ಮುಗ್ದೋಗಿರೋದಲ್ಲ ಅಂತ ಎಷ್ಟೋ ಇನ್ಸ್ಟೆನ್ಸಲ್ಲಿ ಮಾತಾಡ್ಕೊಂಡಿರೋದು ನೋಡಿದ್ದೀವಿ ನಾವು. ಆದರೆ ಜಾಕಿ ಚಾನ್ ಅವರು ಅದ್ರ ಡೆಫಿನಿಷನ್ನೇ ಚೇಂಜ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಒಂದೇ ಅಟೆಂಪ್ಟಲ್ಲಿ ಒಂದೇ ಸತಿ ಅಲ್ಲಿ 25-30 ಜನ ಎಷ್ಟೇ ಜನ ಇದ್ದರು ಎಲ್ಲ ಒಟ್ಟಿಗೆ ಹೊಡೆಯೋ ಥರ ಮಾಡಿ ಅಲ್ಲೊಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋದು. ದಟ್ ಈಸ್ ಹೌ ಹಿ ಬಿಕೇಮ್ ಕ್ರಿಯೇಟಿವ್ ಇನ್ ಸ್ಟಂಟ್ ಫೀಲ್ಡ್ ಅಲ್ವಾ. ನಮ್ಮಲ್ಲೂ ತುಂಬ ಜನ ಸ್ಟಂಟ್ ಮಾಸ್ಟರ್ಸ್ ಇದ್ದಾರೆ. ನಿಮಗೆ ನಿಮ್ಮ ಬಜೆಟ್ ಪ್ರಕಾರ ಯಾರನ್ನ ತೊಗೋಬೇಕೋ ಅವ್ರನ್ನ ತೊಗೋಬೋದು ಅನ್ನದಾತರು. ಬಟ್ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟಂಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದ ಮೂವಿ. ಯಾಕೆ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸು ಅಥವಾ ಫೈಟ್ಸು ಇಲ್ಲ ಅಂದರೆ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅನ್ನೋ ಡಿಫ್ರೆನ್ಸಿಯೇಷನ್ನೇ ಇರಲ್ವಲ್ಲ. ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ನಡಿಬೇಕಂದ್ರೆ ಈ ಕಡೆ ಸತ್ಯ ಈ ಕಡೆ ಸುಳ್ಳು ಅವೆರಡರ ಮಧ್ಯೆ ಜಗಳ ನಡೆದ್ರೇ, ಆ ಕಾನ್ಫ್ಲಿಕ್ಟ್ ನಡೆದ್ರೇ ತಾನೇ ಆ ಸಿನಿಮಾದೊಂದು ಸ್ಟೋರಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ಸ್ಟಂಟ್ ಡಿಪಾರ್ಟ್ಮೆಂಟ್ ಸಖತ್ ಇಂಪಾರ್ಟೆಂಟ್ ಅಲ್ವಾ, ಸ್ಟಂಟ್ ಡೈರೆಕ್ಟರ್ಸು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಕ್ರಾಫ್ಟು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಮೂವಿ ಮೇಕಿಂಗ್. ಈ ಪಾರ್ಟಲ್ಲಿ ಈ ಎಪಿಸೋಡಲ್ಲಿ ನಾನು ಸ್ಟಂಟ್ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಕೊರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.